ವೀಕ್ಷಕರೇ ನಮಸ್ಕಾರ. A1 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಬೀರೇಶ್ ಪೂಜಾ. ರಾಣೆಬೆನ್ನೂರು ನಗರದ ಕುರುಬ ಸಂಘ ಈ ಹಿಂದೆ 2 ಬಾರಿನೂ ಕೂಡ ರಾಣೆಬೆನ್ನೂರಿನ ಬೀರೇಶ್ವರ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿತ್ತು. ಪೂರ್ವಭಾವಿ ಸಭೆ ಕರೆದ ಉದ್ದೇಶ ಏನಂದರೆ, ಈ ಬಾರಿ ಕನಕ ಜಯಂತಿ ಉತ್ಸವವನ್ನು ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದಂಥ ಸಮಾಜದ ಮುಖಂಡರು ಇಂದು ಅಂತಿಮವಾಗಿ ರಾಣೆಬೆನ್ನೂರಿನ ಬೀರೇಶ್ವರ ದೇವಸ್ಥಾನದಲ್ಲಿ ಸಮಾಜದ ವರಿಷ್ಠರೊಂದಿಗೆ ಸುದ್ದಿಗೋಷ್ಠಿಯನ್ನು ಮಾಡಲಾಗ್ತದೆ. ಮುಂಬರುವ ಕನಕ ಜಯಂತಿ ಉತ್ಸವದಲ್ಲಿ ಭಾರೀ ಬದಲಾವಣೆಯ ಲಕ್ಷಣಗಳನ್ನು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡರು ಹೇಳಿರ್ತಕ್ಕಂಥದ್ದು. ಈ ಹಿಂದೆ ನಡೆದಂಥ ಕನಕ ಜಯಂತಿ ಉತ್ಸವಕ್ಕೂ ಈಗ ಮುಂದೆ ನಡೀತಕ್ಕಂಥದ್ದಕ್ಕೂ ವಿಭಿನ್ನವಾದ ಬದಲಾವಣೆಗಳನ್ನು ಇಂದಿನ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ವರಿಷ್ಠರು ಹೇಳಿರ್ತಕ್ಕಂಥದ್ದು. ಹಾಗಾದರೆ ವೀಕ್ಷಕರೇ, ಸಮಾಜದ ವರಿಷ್ಠರು ಮುಖಂಡರು, ಬೇರೆ ಸಮುದಾಯದ ಮುಖಂಡರು ಇಂದಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೋ ಒಮ್ಮೆ ನೋಡ್ಬಿಡ. ಪ್ರತಿ ವರ್ಷದಂತೆ ಈ ಸಲ ಫಸ್ಟ್ನೇ ವರ್ಷ ಬ್ಯಾಡಗಿ ಒಳಗೆ ಬಂದ್ರಿ. ಬ್ಯಾಡಗಿ ಒಳಗೆ ನಡೀತು ಕನಕ ಜಯಂತಿ ಬ್ಯಾಡಗಿ ಕ್ಷೇತ್ರದ. ಆಮೇಲೆ ಹಿರೇಕೆರೆಯರು ರಟ್ಟಳ್ಳಿ ಕ್ಷೇತ್ರದ ನಡೆಸಿದ್ರು. ಈ ಸಲ ರಾಣೆಬೆನ್ನೂರು ಕ್ಷೇತ್ರದಿಂದ ನಾವು ಕನಕ ಜಯಂತಿನ ಮಾಡಕತ್ತೇವೆ. ಆ ಜಯಂತಿಗೆ ನಾವೆಲ್ಲರ ತಾಲೂಕಿನ ಪ್ರತಿಯೊಬ್ಬ ಸಮಾಜದ ಇತರ ಸಮಾಜದವರು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ನಾವು ತನ್ನು ಮನ್ನತನ ಸಹಾಯ ಮಾಡಿದ್ದಾರೆ. ಸ್ವ ಇಚ್ಛೆಯಿಂದ ಅವರೇ ಬರಕತ್ತಾರೆ. ನಾವು ಬರ್ತವ್ರಿ ಅನ್ನೋದು ಫೋನ್ ಮಾಡಕತ್ತಾರೆ. ನಮಗೆ ಗಾಡಿ ಕಳಿಸ್ತಾವಂತಂದ್ರೆ ಇಲ್ರಿ ನಾವೇ ಬರ್ತೇವೆ ಅನ್ನೋ ಒಂದು ಇದನ್ನು ಹೇಳಕತ್ತಾರೆ ಜನ. ಯಾಕಂದ್ರೆ ಮಠದ ಕಡೆಗೆ ಅಜ್ಜರ ಮೇಲೆ ಅಭಿಮಾನ, ನಮ್ಮ ಸಮಾಜದ ಗುರುಗಳು ಹಂಗಾದ್ರೆ ಅದರ ಜಯಂತಿ ಬೀರದ ಮೈಲಾರಲಿಂಗನ ಜಾತ್ರೆ ಹೆಂಗೆ ಮಾಡ್ತವೆ, ಗುಡದೈನ ಜಾತ್ರೆ ಹೆಂಗೆ ಮಾಡ್ತೇವೆ, ಇದನ್ನು ಕನಕ ಜಾತ್ರೆ ಅಂತಂದೇಳಿ ಕಾಯಿನೆಗಳು ಮಾಡೋಣ ಅಂತಂದು ಎಲ್ಲರದ ಅಪೇಕ್ಷೆ. ಅಧ್ಯಕ್ಷರಿಗೆ ಈ ಬಾರಿ ಇದು ಕನಕ ಜಯಂತಿ ಉತ್ಸವ ಸವಾಲಾಗಿ ಪರಿಣಮಿಸಿದೆ ಅಥವಾ ಈಸಿಯಾಗಿ ತಗೊಂತೀರ? ಇದೇನು ಸವಾಲಲ್ರಿ. ಇದನ್ನು ನಾವು ವರ್ಷನ ಮಾಡ್ತಾ ಇದ್ದಾವೆ. ಈ ಸರನ ಸರಳವಾಗೇ ಮಾಡ್ತಾ ಇದ್ದಾವೆ. ನಾವು ಯಾವ ಇದು ಮಾಡಬೇಕು ಅಂತಂದು ಯಾವ ಟೆನ್ಷನ್ ತಗೊಂಡಲ್ಲ, ಏನಲ್ಲ. ಜಾತ್ರೆ ಇದೆ. ಪ್ರತಿಯೊಬ್ಬರು ನಮ್ಮ ಸಮಾಜದವರ, ಪ್ರತಿಯೊಂದು ಹಳ್ಳಿಯರು, ಪ್ರತಿಯೊಂದು ಸಿಟಿಯರು ಕೂಡ ಹೊಂದಾಣಿಕೆಯಿಂದ ಮಾಡಬೇಕು ಸರ್. ಈ ಸಿದ್ಧತೆ ಎಲ್ಲ ಈಗೆಲ್ಲ ನಾವು 15 ದಿವಸದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತ ಬಂದಿದ್ದೇವೆ. ಅಂದರೆ ಊಟದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು, ಮಠದ ಅಡಿಯಲ್ಲಿ ಏನೆಲ್ಲ ವ್ಯವಸ್ಥೆ ಆಗಬೇಕು, ಅದರ ಪೂರ್ವಭಾವಿ ಸಭೆಯಲ್ಲಿ ನಾವು ಮಾತಾಡಿ ಅದಕ್ಕೆ ಏನೆಲ್ಲ ಸರಕುಗಳು ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದೇ ಬಂದಂಥ ಯಾವ ಭಕ್ತರಿಗೂ ಸಹಿತ ಅಲ್ಲಿ ಕೊರತೆ ಆಗಬಾರ್ದು ಅನ್ನೋ ನಿರೀಕ್ಷೆ ಇಟ್ಕೊಂಡು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡು ಒಂದು ಕಡ್ಡಿ ಪಿಟಿಕಿಯಿಂದ ಹಿಡಿದು ಒಂದು ಉನ್ನತ ಒಂದು ವಸ್ತು ಇರ್ಬೋದು, ಆ ವಸ್ತುಗೆ ಹಂಚ್ಕೊಂಡು ಕಸ್ಟಮರಿಗೆ ಹಂಚ್ಕೊಂಡು ಎಲ್ಲ ತಗೊಂಡು ಇಲ್ಲಿದ್ದನ ನಾವು ಕಾಗನೆಲ್ಲಿಗೆ ಹೋಗ್ತಾ ಇದ್ದೀವಿ. 2 ಬಾರಿ ಪೂರ್ವಭಾವಿ ಸಭೆಯನ್ನು ಕರೆದಂಥ ರಾಣೆಬೆನ್ನೂರಿನ ಕುರುಬ ಸಂಘದ ಒಂದು ಕಡೆ ನಿಮ್ಮಲ್ಲಿ ಆತಂಕ ಎದುರಾಗಿತ್ತಾ? ಇದು ನಮಗೆ ಸವಾಲಾಗಿ ಬಂದಿದೆಯಾ ಕನಕ ಜಯಂತಿ ಈ ವರ್ಷ, ಅಥವಾ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅಂಡರ್ನಲ್ಲಿ ಅದ್ದೂರಿಯಾಗಿ ನಡೀತದೆ, ಇದನ್ನು ಯಾವುದೇ ಕುಂದು ಕೊರತೆ ಇಲ್ದಂಗೆ ಮಾಡ್ಬೇಕನ್ನೋದ್ರ ಬಗ್ಗೆ ಏನು ಸರ್ ಪ್ಲಾನ್? ಪ್ರತಿ ವರ್ಷ ನಾವು ಕಾಗನೆಲೆಯಲ್ಲಿ ಜಯಂತಿನ ನೋಡ್ಕೊತಾನೆ ಬಂದಿದ್ದೀವಿ. ನಮಗಿದೇನು ಸವಾಲು ಅನ್ನಿಸ್ಲಿಲ್ಲ. ಯಾಕೆಂದರೆ ನಮ್ಮೆಲ್ಲ ಪ್ರಮುಖರು ಸೇರ್ಕೊಂಡು ಅಧ್ಯಕ್ಷರ ನೇತೃತ್ವದಲ್ಲಿ ನಾವೇನು ಸರಕು ಸಾಮಗ್ರಿಗಳನ್ನು ಏನು ಪಟ್ಟಿ ಎತ್ತಲಿಕ್ಕೆ ಹೊಂಟ್ವಿ, ನಮಗೆ ಯಾವುದಿದು ಸವಾಲು ಅನ್ನಿಸ್ಲೇ ಅಲ್ಲ. ಯಾಕೆಂದರೆ ತನು ಮನ ಧನ ನಮ್ಮ ಸಮಾಜದವ್ರು ಇರ್ಬೋದು, ಇತರೆ ಸಮಾಜದವರು ಸಹಿತ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಅದು ಯಾವುದೇ ಕಾರಣಕ್ಕೂ ಕನಕ ಜಯಂತಿ ನಮಗೆ ಸವಾಲಾಗಿ ಪರಿಣಮಿಸಲೇ ಇಲ್ಲ. ಈ ಬಾರಿ ಜಯಂತಿ ಉತ್ಸವದಲ್ಲಿ ನೀವೇ ಹೇಳಿದಾಗೆ ಹಲವಾರು ಬದಲಾವಣೆ ಆಗಿದೆ. ಈ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಕುರಿಬಂಡಿ ಇರ್ಬೋದು, ರೊಟ್ಟಿ ಜಾತ್ರೆ ಇರ್ಬೋದು, ಪಲ್ಲಕ್ಕಿ ಉತ್ಸವ ಇರ್ಬೋದು. ಅದ್ರ ಜೊತೆಗೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ನಮಗೆ ಕಾಗನೆಲ್ಲಿ ಇರತಕ್ಕಂಥ ಎಲ್ಲ ಸಮುದಾಯದ ಜನರು ಬಂದು ನಮಗೆ ಅದನ್ನ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಹಕಾರ ಮಾಡ್ತಾ ಇದ್ದಾರೆ. ಬದಲಾವಣೆಗಳು ಭಾಳ ಆಗಿದೆ ಅಂತ ಅನಿಸ್ತದೆ ಸರ್? ಹೌದೌದೌದೌದು. ವಿಭಿನ್ನ ಅಂದರೆ ನಾವು ಈಗ ಏನು ಇಷ್ಟಮಟ್ಟ ಹೇಳಿದ ಹಾಗೆ ಕುರಿಬಂಡೆ ಇರ್ಬೋದು, ಕುರಿಬಂಡೆ ಮಾಡ್ತಾ ಇರಲಿಲ್ಲ ಅವರು. ರೊಟ್ಟಿ ಮೆರವಣಿಗೆ ಮಾಡ್ತಾ ಇರಲಿಲ್ಲ, ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರಲಿಲ್ಲ. ನಾವು ಇವನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಅಂದರೆ ನಮ್ದೇನು ಅಧ್ಯಕ್ಷರ ನೇತೃತ್ವದಲ್ಲಿರತಕ್ಕಂಥ ಟೀಮ್ ಐತಲ್ಲ, ಒಳ್ಳೆ ಟೀಮ್ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡ್ತಾ ಇದೆ. ಅಲ್ಲಿ ಭೋಜನದ ವ್ಯವಸ್ಥೆ ಏನು ಉಸ್ತುವಾರಿ ತಗೊಂಡಿದ್ದಾರೆ ಅವರೆಲ್ಲ 150 ಯುವಕರು ಟೀಮ್ ಕಟ್ಕೊಂಡು ಅವ್ರಿಗೆಲ್ಲ ಟಿ ಶರ್ಟ್ಸ್ ಮಾಡಿಸಿ ಅವ್ರಿಗೆಲ್ಲ ಯಾರೊಬ್ಬರಿಗೆ
ಅಲ್ಲಿ ತೊಂದರೆ ಆಗಬಾರ್ದು, ಅರ್ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ನಾವೆಲ್ಲ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಅವು ಸಾಂಗವಾಗಿ ನಡೀತಾ ಇದ್ದಾವೆ. ಈಗ ನಿಮ್ಮ ಸಮಾಜದ ವತಿಯಿಂದ ಏನಾದರೂ ಟೀಮ್ಗಳನ್ನು ರಚನೆ ಮಾಡ್ತಾರೆ? ಹೌದು, ಅದನ್ನ ಮಾಡಿದ್ದೇವೆ. ಈಗ ಅದ ಹೇಳಿದ್ನಲ್ಲ, ಈಗ ಎಲ್ಲ ಇದು ಸ್ವಾಗತ ಸಮಿತಿ ಇರ್ಬೋದು, ಊಟದ ಸಮಿತಿ ಇರ್ಬೋದು, ಸ್ವಚ್ಛತಾ ಸಮಿತಿ ಇರ್ಬೋದು, ಎಲ್ಲ ಟೀಮ್ಗಳು ರೆಡಿಯಾಗಿದ್ದಾವೆ. ಅದರ ಜವಾಬ್ದಾರಿನ ಅವ್ರವ್ರಿಗೆ ಕೊಟ್ಟಿದ್ದೇವೆ. ಅದು ಯಾವುದೇ ತೊಂದರೆ ಆಗಲಿಲ್ಲಂಗ ಆ ಟೀಮ್ಗಳು ಆ ಜವಾಬ್ದಾರಿ ನಿಭಾಯಿಸ್ತಾರ ಅನ್ನೋ ನಂಬಿಕೆನೂ ನಮಗಿದೆ. ಅದರಲ್ಲಿ ಎಲ್ಲ ಸಮಾಜದ ಬಾಂಧವರು ಸೇರ್ಕೊಂಡು ಮಾಡೋದ್ರಿಂದ ಇದು ಭಾಳ ನಮಗೆ ಹಗುರಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನಿಸ್ತಾ ಇದೆ. ಕೊನೆಯದಾಗಿ ಕನಕ ಭಕ್ತರಿಗೆ ಸಹಕಾರ ಮಾಡಲಿಕ್ಕೆ ಅಥವಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಿಕ್ಕೆ ತಾವೇನು ಹೇಳ್ತೀರಿ? ಸರ್, 538ನೇ ಕನಕ ಜಯಂತ್ಯೋತ್ಸವದ ಅಂಗವಾಗಿ ಶ್ರೀ ಶ್ರೀ ನಿರಂಜನಾನಂದಪುರಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕನಕ ಜಯಂತ್ಯೋತ್ಸವ ಇರ್ಬೋದು, ಕನಕ ರಥೋತ್ಸವ ಇರ್ಬೋದು, ಇದು ವಿಜೃಂಭಣೆಯಿಂದ ನಡೀತಾ ಐತೆ ಅಂದರೆ ಎಲ್ಲರೂ ಕಾರಣೀಭೂತರ ಇದಕ್ಕೆ. ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳು ಅಲ್ಲಿಗೆ ಬಂದು ಏನು 7-8 ನಡೆಯಲಿರೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವೇನು ತನು ಮನ ಧನ ಅರ್ಪಿಸಿದಿರಿ ಆ ಸೇವೆಯನ್ನು ತಾವು ಮಾಡಿ ಅಲ್ಲಿ ಕನಕ ಜಯಂತಿಯಲ್ಲಿ ಭಾಗಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಸಮುದಾಯದವರನ್ನು ಸಹಿತ ಕರೆದುಕೊಂಡು ಬಂದು ತಾವು ಅಲ್ಲಿ ಭಾಗಿಯಾಗಬೇಕು, ಕನಕ ಜಯಂತಿ ವಿಜೃಂಭಣೆಯಿಂದ ನಡೀಬೇಕು ಅಂತ ಎಲ್ಲ ನಮ್ಮ ಸಮುದಾಯದ ಮತ್ತು ಇತರೆ ಸಮುದಾಯದ ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೇಷ್ಠ ಕನಕದಾಸರ ಒಂದು ಜಯಂತ್ಯೋತ್ಸವ 8ನೇ ತಾರೀಕು ನಡೀತೈತೆ. ಇದು ಒಂದು ಸವಾಲು ಅಂತಕ್ಕಂಥದ್ದಲ್ಲ, ಜವಾಬ್ದಾರಿ ಇದೆ. ಸವಾಲಿಗಿಂತ ನಮಗೆ ಪೂಜ್ಯ ಗುರುಗಳು ನಮ್ಮ ಮೇಲೆ ಒಂದು ಜವಾಬ್ದಾರಿಯುತವಾದ ಒಂದು ಕಾರ್ಯವನ್ನು ವಹಿಸಿಕೊಟ್ಟಿದ್ದಾರೆ ಇವತ್ತು ತಾಲೂಕಿಗೆ. ಈ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಸಮಾಜದ ಬಂಧುಗಳು ನಾವು ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದಂತೆ ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸೋಕೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 538ನೇ ಸಂತ ಭಕ್ತ ಶ್ರೇಷ್ಠ ಕನಕ ಜಯಂತಿಯನ್ನು ಈ ವರ್ಷ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ರಾಣೆಬೆನ್ನೂರು ತಾಲೂಕಿಗೆ ಗುರುಗಳ ಆದೇಶದಂತೆ ರಾಣೆಬೆನ್ನೂರು ತಾಲೂಕಿಗೆ ವಹಿಸಿಕೊಟ್ಟಿದ್ದಾರೆ. ಈ ಹಿಂದಿನ ನಮ್ಮ ಗುರುಗಳು ಏನು ಕಾರ್ಯಕ್ರಮ ನಮ್ಮ ರಾಣೆಬೆನ್ನೂರು ಕೊಟ್ಟರು ಅಗದಿ ಯಶಸ್ವಿಯಾಗಿ ನಾವು ನಡೆಸಿಕೊಟ್ಕೊಂತ ಬಂದಿದ್ದೇವೆ. ಅವ್ರು ಏನು ಆದೇಶ ಮಾಡ್ತಾರೋ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟೇವೆ. ಅವರಿಗೆ ನಮ್ಮ ರಾಣೆಬೆನ್ನೂರ ಮೇಲೆ ವಿಶೇಷ ಪ್ರೀತಿ ಐತಿ. ನಾ ಏನೇ ಆದೇಶ ಮಾಡಿದ್ರೆ ಅದನ್ನು ವಿಭಿನ್ನವಾಗಿ ಇವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಗುರುಗಳಿಗೆ ಐತಿ. ಆ ನಂಬಿಕೆ ವಿಶ್ವಾಸ ತುಜೆ ಬರ್ದಂಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಜನತೆ ಅವ್ರಿಗೆ ಕೈ ಜೋಡಿಸಾಕತ್ತಾರ. ನಮಗೆ ಆ ಕನಕ ಜಯಂತಿಗೆ ಪಟ್ಟಿಗೆ ಅಲ್ಲಿ ಏನಾರು ಕೇಳಕ್ಕೆ ಹೋಗಲಿ ತಕ್ಷಣ ಸ್ಪಂದನೆ ಮಾಡಿ ಪ್ರತಿಯೊಬ್ಬರು ನಾವು ಏನು ಪಟ್ಟಿ ಹಾಕ್ತೇವೆ ಅದನ್ನು ಕೊಟ್ಟಿದ್ದಾರೆ ಎಲ್ಲರೂ. ಅವರು ದೂಸರ ಏನು ಮಾತಾಡಲಿಲ್ಲ. ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಪ್ಪ, ಗುರುಗಳು ನಮಗೆ ಭಾಳ ರಾಣೆಬೆನ್ನೂರು ತಾಲೂಕಿನ ಮ್ಯಾಗ ನಮಗೆ ಅಭಿಮಾನ ಇಟ್ಟಾರ. ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋಣ ಅಂತಂದು ಇಡೀ ರಾಣೆಬೆನ್ನೂರು ತಾಲೂಕಿನ ಜನ ನಮಗೆ ಕೈ ಜೋಡಿಸೈತಿ. ಆ ಪ್ರಕಾರ ನಮ್ಮ ಈ ರಾಣೆಬೆನ್ನೂರು ತಾಲೂಕಿನ ಮುಖಂಡರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲು ತೀರ್ಮಾನ ಮಾಡಿದ್ದೀವಿ. ಅವತ್ತಿನ ದಿವಸ ಸುಮಾರು ಒಂದು 400-500 ಜನ ಇಲ್ಲಿದ್ದ ನಾವು ಕಾಗಿನಲ್ಲಿ ಹೋಗ್ಬೇಕು, ಕಾಗಿನಲ್ಲಿ ಮಠಕ್ಕೆ ಹೋಗ್ಬೇಕಂತ ಐತಿ. ಸೇರ್ತಾರೆ ಅಷ್ಟು ಜನ. 8ನೇ ತಾರೀಕಿಗೆ ಸ್ವಯಂ ಪ್ರೇರಿತ ನಾವು ಗಾಡಿ ಮಾಡ್ಸೋಕೆ ವ್ಯವಸ್ಥೆ ಮಾಡಿದ್ದೇವೆ. ಇದನ್ನು ಮಾಡಿದವ್ರಿಗೆ ಗಾಡಿ ವ್ಯವಸ್ಥೆನ ಮಾಡಿಸ್ತೇವೆ. ಅವರು ಸ್ವಯಂ ಪ್ರೇರಿತನ ಬರಾಕತ್ತಾರ. ಹೆಚ್ಚಿನ ಜನ ರಾಣೆಬೆನ್ನೂರು ತಾಲೂಕಿಂದನೇ ಸೇರ್ತೈತಿ. ಕನಕ ಜಯಂತಿ ಅತಿ ವಿಜೃಂಭಣೆಯಿಂದ ಈ ವರ್ಷ ಜರುಗ್ತೈತಿ ಅಂತಂದು ಕೇಳ್ಕೊಂತ ಸಂತ ಭಕ್ತ ಕನಕದಾಸರ ಪ್ರಯುಕ್ತ ಈಗ ಇನ್ನು 2 ದಿವಸ ಹಿಂದೆ ಗ್ರಾಮೋತ್ಸವ, ರಾಣೆಬೆನ್ನೂರು ತಾಲೂಕು ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಮತ್ತು ನಗರದಲ್ಲಿ ಮನೆಗೆ 50 ರೊಟ್ಟಿ ಮತ್ತು ಇತರೆ ಹಳ್ಳಿ ಒಳಗೆ ಕುರಿಗಳನ್ನು ಮಠಕ್ಕೆ ಕೊಡುತ್ತಾ ಇರ್ತಾರೆ. ಹಳ್ಳಿ ಒಳಗೆ ಮರಿಗಳನ್ನು ಕೊಟ್ಟು ಅಜ್ಜರ ಆದೇಶ ಪ್ರಕಾರ ಹೆಚ್ಚಿನ ಜನ ಇದೇ ಪ್ರಕಾರ ಹಿಂದೆ ಹಿರೇಕೆರೆ ತಾಲೂಕಿನಲ್ಲಿ ಅಜ್ಜರು ನಡೆಸಿಕೊಟ್ಟಿದ್ರು. ಕನಕ ಜಯಂತಿಯನ್ನು ಹಿರೇಕೆರೆ ತಾಲೂಕು ನಡೆಸಿಕೊಟ್ರು ಮತ್ತು ಬ್ಯಾಡಗಿ ತಾಲೂಕು ನಡೆಸಿಕೊಟ್ರು. ಅದೇ ಪ್ರಕಾರ ನಾವು ಮಠದ ಆದೇಶ ಪ್ರಕಾರ ನಮ್ಮ ರಾಣೆಬೆನ್ನೂರು ತಾಲೂಕು ಬಂದಿದ್ದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ನಾವೆಲ್ಲರೂ ಸೇರಿ ಮುಖಂಡರು ಹನುಮಂತಣ್ಣ ದೇವರಗುಡ್ಡರ ಅಧ್ಯಕ್ಷತೆಯಲ್ಲಿ ಮತ್ತು ಚೋಳಣ್ಣ ಕಾರ್ಯಾಧ್ಯಕ್ಷರಲ್ಲಿ ಪ್ರಮುಖ ಅವರ ವತಿಯಿಂದ ಮತ್ತು ಸಮಾಜದಲ್ಲರೂ ಸೇರಿ ನೀವೆಲ್ಲರೂ ಸೇರಿ ಮಾಡಿ ಹೆಚ್ಚಿಂದ 2 ತಾಲೂಕಿಂದ ಹೆಚ್ಚು ಜನ ಕೂಡಿಸಿ ಮಾಡುವಂತಂದು ಜೈ ಕನಕ ಜೈ ಕುರ್ಬಾಸ್. ಭಕ್ತ ಕನಕದಾಸರ ಜಯಂತ್ಯೋತ್ಸವ ಮತ್ತು ರಥೋತ್ಸವದ ಅಂಗವಾಗಿ ಶ್ರೀಮಠದ
ಆದೇಶದಂತೆ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮತ್ತು ಹಾವೇರಿ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರು ಮತ್ತು ಜಾತ್ಯತೀತವಾಗಿ ಎಲ್ಲ ಭಕ್ತರ ಆಗಮನದಿಂದ ಮತ್ತು ಈ ವರ್ಷ ನಮಗೆ ರಾಣೆಬೆನ್ನೂರು ತಾಲೂಕಿಗೆ ಕನಕ ಜಯಂತಿ ಮಾಡೋಕ್ಕೆ ಗುರುಗಳ ಆದೇಶದಿಂದ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಮನೆಗೆ 50 ರೊಟ್ಟಿ ತಮ್ಮ ಭಕ್ತಿ ಆದಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ. ಆ ಕಾರಣದಿಂದ ಭಾಳ ವಿಜೃಂಭಣೆಯಿಂದ ರಥೋತ್ಸವ ಮತ್ತು ಕನಕ ಜಯಂತಿಯನ್ನು ಕಾಗಿನೆಲೆಯಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಂತಂದು ಹುರಿದುಂಬ್ತ ಇದ್ದೇವೆ. ಮಾಜಿ ಅಧ್ಯಕ್ಷರು ಒಳಗೊಂಡು ಮತ್ತು ಎಲ್ಲರೂ ಬರ್ತಿದ್ದರು. ಏನೋ ಒಂದು ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಹಾಲಿ ಅಧ್ಯಕ್ಷರು ಎಲ್ಲ ಜಾತ್ಯತೀತವಾಗಿ ಎಲ್ಲ ಸದ್ಭಕ್ತರೊಂದಿಗೆ ಕನಕ ಜಯಂತಿಯನ್ನು ಯಶಸ್ವಿ ಮಾಡೋಕ್ಕೆ ಹೇಳ್ತೇವೆ. ಮತ್ತು ಯುವಕರು ಕಾಗಿನೆಲ್ಲಿಗೆ ಬರೋ ಮುಂದೆ ಬೈಕ್ನಾಗ ಬರ್ತಿರ್ತಾರೆ. ನಿಧಾನವಾಗಿ ಬಂದು ಕಾಗಿನೆಲ್ಲಿ ಕನಕದಾಸರ ಸೇವೆ ಮಾಡಿ ತಮ್ಮ ಮನೆಗೆ ತೆರಳಬೇಕಂತ ನಿಧಾನವಾಗಿ ಬರ್ಬೇಕಂತಂದು ಈ ಮೂಲಕ ಹೇಳ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿ 538ನೇ ಕನಕ ಜಯಂತಿ ಉತ್ಸವದ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದನ್ನು. ಹಾಗಾದರೆ ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತಡ ಯಾಕೆ ಮಾಡ್ತೀರಾ ವೀಕ್ಷಕರೇ? ಹಾಗಾದರೆ ಇಂಥ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.